ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಕಂಪ್ಯೂಟರ್ ಅಕೌಂಟಿಂಗ್ ವಿತ್ ಟ್ಯಾಲಿ ಪ್ರೈಮ್ ಸೆಕೆಂಡ್ ಸೆಮ್ BCom ಮತ್ತು BBA ಇಬ್ಬರಿಗೂ ಸೇಮ್ ಚಾಪ್ಟರ್ಸು, ಸೇಮ್ ಕಾನ್ಸೆಪ್ಟ್ ಇರೋದು. ಸೊ ಇಬ್ಬರಿಗೂ ಒಂದೇ ಕಡೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಮಾಡ್ಯೂಲ್ 4 TDS ಆ್ಯಂಡ್ GST ಇನ್ ಟ್ಯಾಲಿ ಪ್ರೈಮ್ ನೋಡೋಣ. ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇದ್ರದ್ದು ಕ್ವಶನ್ ಬ್ಯಾಂಕ್ ಯೂನಿವರ್ಸಿಟಿಯಿಂದನೇ ಕೊಟ್ಟಿದ್ದಾರೆ. ಸಾಲ್ವ್ಡ್ ಕ್ವಶನ್ ಬ್ಯಾಂಕ್ ಏನಾದರೂ ಬೇಕು ಅಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. 59 ರುಪೀಸ್ ಆಗುತ್ತೆ, ಜಸ್ಟ್ 59 ರುಪೀಸ್ ಆಗುತ್ತೆ. ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಇನ್ಸ್ಟಾದಲ್ಲಿ DM ಮಾಡಿದ್ರೆ, ಅಮೌಂಟ್ ಪೇ ಮಾಡಿದ್ರೆ ನಾನು ನಿಮಗೆ ಈ ನೋಟ್ಸ್ ಕಳಿಸ್ಕೊಡ್ತೀನಿ. ಮತ್ತು ನಿಮ್ಮ BCom BBA ರಿಲೇಟೆಡ್ ಯಾವುದೇ ನೋಟ್ಸ್ ಬೇಕಂದ್ರೂ ವಿತೌಟ್ ಎನಿ ಕಾಸ್ಟ್, ಬೈ ಇದಕ್ಕೆ ಮಾತ್ರ ಅಮೌಂಟ್ ಇರೋದು. ಬೇರೆ ಸಬ್ಜೆಕ್ಟ್ ಯಾವುದು ಬೇಕಂದ್ರೂ ನೀವು DM ಮಾಡಿ ನಾನು ಕಳಿಸ್ಕೊಡ್ತೀನಿ. ಇವಾಗ ಫಸ್ಟ್ 3 ಚಾಪ್ಟರ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ, ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ನಮ್ಮ ಚಾನಲಲ್ಲಿ ಬ್ಲೂ ಪ್ರಿಂಟ್ ವಿತ್ ಕ್ವಶನ್ ಪೇಪರ್ ಪ್ಯಾಟರ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾವ್ಯಾವ ಕ್ವಶನ್ನು, ಯಾವ್ಯಾವ ಚಾಪ್ಟರಿಂದ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾನೆ, ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನೆ, ಯಾವ ಥರ ವೇಟೇಜ್ ಇದೆ ಅಂಥೇಳಿ ಅಪ್ಲೋಡ್ ಆಗಿದೆ. ನಮ್ಮ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡಿ. ಇವಾಗ ನಾವು TDS ಇನ್ ಟ್ಯಾಲಿ ಪ್ರೈಮ್ ಫಸ್ಟು ನೋಡೋಣ, ಆಮೇಲೆ GST ಇನ್ ಟ್ಯಾಲಿ ಪ್ರೈಮ್ ಅಂದರೆ ಏನು ಅಂತ ನೋಡೋಣ. ಇವಾಗ TDS ಸ್ಟ್ಯಾಂಡ್ಸ್ ಫಾರ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ. ಇವಾಗ ಟ್ಯಾಕ್ಸ್ ಪೇ ಮಾಡೋಕ್ಕಿಂತ ಮುಂಚೆ, ನೀವೇನೋ ಒಂದು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ, ಇಲ್ಲ ಇನ್ನೊಬ್ಬರಿಗೆ ಏನಾದರೂ ಪೇ ಮಾಡೋಕ್ಕಿಂತ ಮುಂಚೆ ಪೇಯರ್ ಏನು ಮಾಡ್ತಾನೆ, ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿ ಆಮೇಲೆ ಕಳಿಸ್ತಾನೆ ಪೇಯಿಗೆ. ಅರ್ಥ ಆಗ್ತಾ ಇದೆ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಧ್ಯ ಒಂದು ಕಾಂಟ್ರಾಕ್ಟ್ ಆಗಿದೆ, 50,000 ರುಪೀಸ್ ಅಂತ ಅಂದ್ಕೊಳ್ಳಿ. ಇವಾಗ TDS ಎಷ್ಟು ಚಾರ್ಜ್ ಆಗುತ್ತೆ? 5%. ಇವಾಗ ನಾನು ಏನು ಮಾಡ್ತೀನಿ, 50,000ಅಲ್ಲಿ 5% ಮಾಡಿದ್ರೆ 2,500 ಆಗುತ್ತಲ್ವಾ. ಸೊ ನಾನು ದುಡ್ಡು ನಿಮಗೆ ಕಳಿಸ್ಬೇಕು. ಅವಾಗೇನು ಮಾಡ್ತೀನಿ, 47,500ನ ನಿಮಗೆ ಕಳಿಸಿ 2,500ಗೆ ನಾನು ಗೌರ್ಮೆಂಟಿಗೆ ಡೆಪಾಸಿಟ್ ಮಾಡ್ತೀನಿ, ಅಂದರೆ ಟ್ಯಾಕ್ಸನ್ನು ಪೇ ಮಾಡ್ತೀನಿ. ಸೊ TDS ಅಂದರೆ ಅರ್ಥ ಆಯ್ತಲ್ವಾ? ಒಬ್ಬ ಪೇಯರ್ ಪೇಯಿಗೆ ಪೇ ಮಾಡೋಕ್ಕಿಂತ ಮುಂಚೆನೇ ಟ್ಯಾಕ್ಸನ್ನ ಡಿಡಕ್ಟ್ ಮಾಡಿ ಕಳಿಸೋವಂಥದ್ದು. ಇವಾಗ ನಾವು TDS ಟ್ಯಾಲಿ ಪ್ರೈಮಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮತ್ತು ನೋಡಿ, ತುಂಬ ಕನ್ಫ್ಯೂಸ್ ಆಗಬೇಡಿ, ಕಾನ್ಸೆಪ್ಟ್ ಈಸಿ ಇರುತ್ತೆ ಮತ್ತು ಕ್ವಶನ್ ಪೇಪರ್ ತುಂಬ ಈಸಿಯಾಗಿ ಪ್ರಿಪೇರ್ ಆಗುತ್ತೆ. ಬರೀತಿರೋದು 40 ಮಾರ್ಕ್ಸಿಗೆ ಅಷ್ಟೇ. ನೀವೇನೋ 60 ಮಾರ್ಕ್ಸ್ 80 ಮಾರ್ಕ್ಸಿಗೆ ಅಷ್ಟು ತಲೆ ಕೆಡಿಸ್ಕೊಂಡಿರಲ್ಲ, ಅಷ್ಟನ್ನ 40 ಮಾರ್ಕ್ಸಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಕ್ಲೀನಾಗಿ ಒಂದು ಸತಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ವೀಡಿಯೋನ ಕೇಳಿ, ನೋಟ್ಸ್ ಏನಾದರೂ ಇದ್ದರೆ ನೋಡ್ಕೊಳ್ಳಿ, ಎಲ್ಲ ಈಸಿಯಾಗಿರುತ್ತೆ. ಇವಾಗ ನೋಡಿ, ಟ್ಯಾಲಿನಲ್ಲಿ ನಾನು ನಿಮ್ಗೆ ಹೇಳಿದೆ TDS ಹೇಗೆ ಮಾಡೋದು ಅಂತ. ಇಲ್ಲಿ ನೋಡಿ, ಆಲ್ರೆಡಿ ನಿಮಗೆ ಈ ಥರ ಪೇಜ್ ಓಪನ್ ಆಗಿರುತ್ತೆ. ಒಂದು ನೀವು ಮೇಲ್ಗಡೆ ಕಾಣ್ತಿದೆಯಲ್ಲ, ಸೆಲೆಕ್ಟ್ ಕಂಪನಿ ಅಂತ ನೋಡಿ, ಮೇಲ್ಗಡೆ ಕಾಣ್ತಿದೆ ಯೆಲ್ಲೋ ಕಲರ್ ಮೇಲ್ಗಡೆ ಸೆಲೆಕ್ಟ್ ಕಂಪನಿ ಅಂತಿದೆಯಲ್ಲ, ಅಲ್ಲಿ ಆಲ್ರೆಡಿ ನಿಮ್ದು ಏನಾದರೂ ರಿಜಿಸ್ಟರ್ ಆಗಿದ್ದರೆ ಕಂಪನಿನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ರೈಟ್ ಸೈಡಲ್ಲಿ ಕ್ರಿಯೇಟ್ ಕಂಪನಿ ಅಂತಿದೆ ನೋಡಿ, ಕ್ರಿಯೇಟ್ ಕಂಪನಿ, ಸೆಲೆಕ್ಟ್ ರಿಮೋಟ್ ಕಂಪನಿ, ಸ್ಪೆಸಿಫೈ ಪಾತ್, ಸೆಲೆಕ್ಟ್ ದ ಡ್ರೈವ್, ಇದು ಏನು ಕಾಣಿಸ್ತಾನೆ ಡ್ರೈವು ಈ ಥರ ಇದೆಯಲ್ಲ, ಇಲ್ಲಿ ಬೇಕಂದರೆ ನೀವು ಕ್ರಿಯೇಟ್ ಕಂಪನಿ ಅಂತ ಕ್ಲಿಕ್ ಮಾಡ್ಕೋಬೋದು. ಇವಾಗ ನಾವು ಕ್ರಿಯೇಟ್ ಕಂಪನಿಗೆ ಕ್ಲಿಕ್ ಮಾಡೋಣ. ಇಲ್ಲಿ ನೋಡಿ, ಕ್ರಿಯೇಟ್ ಕಂಪನಿ ಅಂತ ಇರುತ್ತಲ್ವ, ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಕ್ರಿಯೇಟ್ ಕಂಪನಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ಕಂಪ್ಯೂಟರ್ ಡೇಟಾ. ನೆಕ್ಸ್ಟು ಕಂಪನಿ ನೇಮ್ ಸುಮ್ಮನೆ ABC ಅಂತ ಇದೆ. ಸೊ ಮೇಲಿಂಗ್ ನೇಮ್ ಕೂಡ ABC ಅಂತ ಬಂದುಬಿಡುತ್ತೆ. ಮತ್ತು ಅಡ್ರೆಸ್ಸು, ಯಾವ ಅಡ್ರೆಸ್ ಇದೆಯೋ ಅದನ್ನು ನೀವು ಬರೀಬೇಕಾಗುತ್ತೆ. ಕರ್ನಾಟಕನೋ ಯಾವುದು ಬೇಕು ಅದು ಬರೀಬೋದು. ಲೈಕ್ ಡೋರ್ ನಂಬರು, ಯಾವ ಕ್ರಾಸು, ಯಾವ ಮೇನು, ಇದೆಲ್ಲ ಕಂಪ್ಲೀಟಾಗಿ ಫಿಲ್ ಆಗಿರಬೇಕು. ನೆಕ್ಸ್ಟು ಸ್ಟೇಟು ಕರ್ನಾಟಕ, ಕಂಟ್ರಿ ಇಂಡಿಯಾ, ಮತ್ತು ಪಿನ್ ಕೋಡು, ಟೆಲಿಫೋನ್ ನಂಬರ್, ಮೊಬೈಲ್ ನಂಬರ್, ಫ್ಯಾಕ್ಸು, ಇಮೇಲು, ವೆಬ್ಸೈಟು, ಆಮೇಲೆ ಬೇಸ್ ಕರೆನ್ಸಿ ಸಿಂಬಲ್ಸ್ ಅಂತಿದೆಯಲ್ಲ, ಅಲ್ಲಿ ನಮ್ಮ ರುಪೀಸ್ ಹಾಕಬೇಕು. ಆಮೇಲೆ ಫಿನಾನ್ಷಿಯಲ್ ಇಯರ್ ಬಿಗಿನಿಂಗ್ ಫ್ರಮ್ ಈ ಕಡೆ ಸೈಡ್ ಇದೆ ನೋಡಿ, ಮತ್ತು ಬುಕ್ಸ್ ಬಿಗಿನಿಂಗ್ ಫ್ರಮ್, ಇದಿಷ್ಟನ್ನು ನಾವು ಟೈಪ್ ಮಾಡಬೇಕು. ಓಕೆನಾ? ಇದಿಷ್ಟನ್ನು ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ, ಇವಾಗ ನೋಡಿ ಎಂಟರ್ ಪ್ರೆಸ್ ಮಾಡಿದ್ರೆ ಕೆಳಗಡೆ ಅಕ್ಸೆಪ್ಟ್ ಎಸ್ ಆರ್ ನೋ ಅಂತ ಕಾಣ್ತಾ ಇದೆ ನೋಡಿ, ರೈಟ್ ಸೈಡಲ್ಲಿ ಕಾಣ್ತಾ ಇದೆ ನೋಡಿ. ಒಂದು ಎಸ್ ಇಲ್ಲ ನೋ ಕೊಡಬೇಕು. ನೋ ಕೊಟ್ಟರೆ ನೀವು ಮತ್ತೆ ಎಡಿಟ್ ಮಾಡ್ಕೋಬೋದು. ಅಂದರೆ ಈಗ ಕಂಪನಿ ನೇಮು ಇಲ್ಲ ಏನಾದರೂ ಫೋನ್ ನಂಬರು ಮಿಸ್ಸಾಗಿ ಹಾಕಿದ್ರೆ ನೋ ಅಂತ ಕೊಡಿ. ಇನ್ ಕೇಸ್ ಎಲ್ಲ ಕರೆಕ್ಟಾಗಿದ್ದರೆ ಎಸ್ ಅಂತ ಕೊಟ್ಟಿದ ತಕ್ಷಣ ನಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಲೈಕ್ ಇದನ್ನು ನಾವು ಸೆಕೆಂಡ್ ಚಾಪ್ಟರಲ್ಲಿ ಮಾಡಿದ್ವಿ, ಬಟ್ TDSಗೂ ಇದು ಬೇಕಾಗುತ್ತೆ ನೋಡಿ. ನೆಕ್ಸ್ಟು ಈ ಥರ ಪೇಜ್ ಓಪನ್ ಆಗುತ್ತೆ. ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ
ಈ ಕಡೆ ನೋಡಿ ಟ್ಯಾಕ್ಸೇಷನ್ ಅಂತ, ಅಕೌಂಟಿಂಗ್ ಅಂತ ಬೇಡ, ಟ್ಯಾಕ್ಸೇಷನಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ GST ಇದೆ, ಸೆಕೆಂಡ್ ಪಾಯಿಂಟು TDS ಇದೆ. ನಾನು ಏನು ಹೇಳ್ತಾ ಇದ್ದೆ ನಿಮಗೆ, TDS ಬೇಕಂತ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ನೋ ಅಂತ ಹ್ಯಾಸ್ ಇಟ್ ಈಸ್ ಬಿಡಿ ಅಂತ ಹೇಳ್ತಾ ಇದ್ದೆ. ಬಟ್ ಇವಾಗ ನೀವೇನು ಮಾಡಬೇಕಂದ್ರೆ ಈ TDSನ ಮಾಡ್ಕೋಬೇಕು, ಆಟೋಮೆಟಿಕ್ TDS ಡಿಡಕ್ಟ್ ಆಗಬೇಕಂದ್ರೆ TDS ಹತ್ತೆ ಹೋಗಿ ನೋ ಇರೋದನ್ನು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ನೀವು ಅಲ್ಲಿ ಹೋಗಿ ಎಸ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೋಡಿ ಫಸ್ಟಲ್ಲಿ ಏನು ಮಾಡಿದ್ವಿ, ನಾವು ಕಂಪ್ನಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ವಿ. ಕ್ರಿಯೇಟ್ ಕಂಪನಿಗೆ ಹೋಗಿ ಕಂಪನಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಎಂಟರ್ ಕೊಟ್ಟಿದ ತಕ್ಷಣ ನಮಗೆ ಈ ಪೇಜ್ ಬಂದಿದೆ. ಈ ಪೇಜಲ್ಲಿ ಏನು ಮಾಡ್ತಾ ಇದ್ದೀವಿ, TDSನ ಸೆಲೆಕ್ಟ್ ಮಾಡಿದ್ದೀವಿ, TDS ನೋ ಇರೋದನ್ನು ಎಸ್ ಮಾಡ್ಕೋತಾ ಇದ್ದೀವಿ. ಇವಾಗ ಅಲ್ಲಿ ಎಸ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಇನ್ನು ಮಿಕ್ಕಿದೇನು ಟಚ್ ಮಾಡೋ ಹಾಗಿಲ್ಲ, ನೀವು ಎಲ್ಲ ಹ್ಯಾಸ್ ಇಟ್ ಈಸ್ ಎಸ್ಸು ನೋ ಎಲ್ಲ ಅದೇ ಆಟೋಮೆಟಿಕ್ ತೊಗೊಂಡಿರುತ್ತೆ. TDS ಮಾತ್ರ ಎಸ್ ಅಂತ ತೊಗೊಳ್ಬೇಕು. ತೊಗೊಂಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇವಾಗ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ, ಕಂಪನಿ TDS ಡಿಡಕ್ಟರ್ ಡೀಟೇಲ್ಸ್ ಅಂತ. ಫಸ್ಟು ಟ್ಯಾನ್ ರಿಜಿಸ್ಟರ್ ನಂಬರ್ನ ನೀವು ಹಾಕಬೇಕು. 10 ನಂಬರ್ಸ್ ಇರುತ್ತೆ, ಅದನ್ನು ನೀವು ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಹಾಕಿದ್ದೀನಿ, ಟ್ಯಾನ್ ರಿಜಿಸ್ಟರ್ ನಂಬರ್ನ ಹಾಕಬೇಕು ನಾವು. ನೆಕ್ಸ್ಟು ಟ್ಯಾನ್ ಡಿಡಕ್ಷನ್ ಆ್ಯಂಡ್ ಕಲೆಕ್ಷನ್ ಅಕೌಂಟ್ ನಂಬರ್ನ ಹಾಕಬೇಕಾಗುತ್ತೆ. ಇವಾಗ ನೋಡಿ ಅದು ಕೂಡ ಈಗ 5478785545 ಅಂತ ಹಾಕಿದ್ದೀನಲ್ಲ. ನೆಕ್ಸ್ಟು ಡಿಡಕ್ಟರ್ ಟೈಪು, ಇದು ಕಂಪನಿನ ಇಲ್ಲ ಇಂಡಿವಿಜುವಲ HUF ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ಕಂಪನಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಎಂಟರ್ ಕ್ಲಿಕ್ ಮಾಡಿದ್ರೆ ಎಸ್ ಆರ್ ನೋ ತೋರಿಸುತ್ತೆ. ನೀವು ಎಸ್ಸನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ ನಾವು ಅದೇ ಹಿಂದೆ ಪೇಜ್ ಇತ್ತಲ್ವ ಅದಕ್ಕೆ ರಿಟರ್ನ್ ಹೋಗ್ತೀವಿ. ಇವಾಗ ನೋಡಿ TDS ನೋ ಅಂತ ಇದ್ದಿದ್ದು ಎಸ್ ಆಗಿದೆ ಬಾಕ್ಸಲ್ಲಿ. ಅಲ್ಲಿ ನೋಡಿ ಟ್ಯಾಕ್ಸೇಷನ್ ಅಂತ ಬಾಕ್ಸ್ ನೋಡಿ GST ನೋ ಇದೆ, TDS ನೋ ಇದ್ದಿದ್ದು ನಾವು ಅಲ್ಲಿ ಟ್ಯಾನ್ ನಂಬರು ಎಲ್ಲ ಫಿಲ್ ಮಾಡಿದ ತಕ್ಷಣ ಇಲ್ಲೇನಾಗಿದೆ ಎಸ್ ಅಂತ ಆಗಿದೆ. ಇವಾಗ ನಾವು ಎಂಟರ್ ಕೊಡಬೇಕು. ಈ ಥರ ಆಗಿದ ತಕ್ಷಣ ಎಂಟರ್ ಕೊಟ್ಟಿದ ತಕ್ಷಣ ಅಕ್ಸೆಪ್ಟ್ ಎಸ್ ಆರ್ ನೋ ಅಂತ ಬರುತ್ತೆ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ನೀವು. ಇವಾಗ ನೋಡಿ ಅಲ್ಲಿ ತೋರಿಸ್ತಾ ಇದೆ ABC ಕಂಪನಿ, ABC ಕಂಪನಿ ಅಂತ ಲೆಫ್ಟ್ ಸೈಡಲ್ಲಿ ತೋರಿಸ್ತಾ ಇದೆ ನೋಡಿ. ನಾವು ABC ಕಂಪನಿ ಅಲ್ವಾ ಕ್ರಿಯೇಟ್ ಮಾಡಿದ್ದು, ಅದೇ ತೋರಿಸ್ತಾ ಇದೆ. ಅಂದರೆ ಇವಾಗ ನಮಗೆ TDS ಜನ್ರೇಟ್ ಆಗಿದೆ ಅಂತ ಅರ್ಥ. ಇವಾಗ ಈ ಕ್ವಶನ್ ಅರ್ಥ ಆಯ್ತಲ್ಲ ನಿಮಗೆ. ಫಸ್ಟ್ ಏನು ಮಾಡ್ತೀವಿ ನಾವು, ಅನೇಬಲ್ ನೋ ಅಂತ ಇರೋದನ್ನು ಜಸ್ಟ್ ಎಸ್ ಅಂತ ಮಾಡ್ಕೊಳ್ತೀವಿ ಅಷ್ಟೇ. ಆಮೇಲೆ TDS ಡೀಟೇಲ್ಸ್ನ ಹಾಕ್ತೀವಿ, ಕಂಪ್ನಿನ ಇಂಡಿವಿಜುವಲ, ಟ್ಯಾನ್ ನಂಬರು ಮತ್ತು ಪರ್ಸ್ನಲ್ ನೇಮ್ ಕೇಳಿದ್ರೆ ಅದನ್ನು ಹಾಕೋದು. ಮತ್ತು ಸೇವು ಎಂಟರ್ ಕೊಟ್ಟು ಸೇವ್ ಆಗುತ್ತೆ, ಇಲ್ಲ ಕಂಟ್ರೋಲ್ A ಕೊಟ್ಟು ಸೇವ್ ಆಗುತ್ತೆ. ನೆಕ್ಸ್ಟ್ ಏನಂದರೆ ನಾವು TDS ಪೇಮೆಂಟನ್ನ ಹೇಗೆ ಯಾವ ಥರ ಪೇಮೆಂಟ್ ಮಾಡೋದು ಅಂತ. ಇವಾಗ ಗೇಟ್ವೇ ಆಫ್ ಟ್ಯಾಲಿ, ಇವಾಗ ಏನು ಈ ಹೋಮ್ ಪೇಜ್ ಇದೆ ಅಲ್ವಾ, ಅಲ್ಲಿ ಕ್ರಿಯೇಟ್ ಅಂತ ಯೆಲ್ಲೋ ಕಲರ್ ಕಾಣ್ತಿದೆ ನೋಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ಯಾಟ್ಯುಟರಿ ಇನ್ಫೋ ಮೇಲೆ ಕ್ಲಿಕ್ ಮಾಡಿ TDS ನೇಚರ್ ಆಫ್ ಪೇಮೆಂಟ್ಗೆ ಹೋಗಿ ನಾವು ಅಲ್ಲಿಂದ ಪೇ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಆ್ಯಂಡ್ ಫಸ್ಟ್ 3 ಚಾಪ್ಟರ್ಸು ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ ಚಾಪ್ಟರ್ ನೀವು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಫಸ್ಟ್ 3 ಚಾಪ್ಟರ್ಸ್ಗೆ ಪಕ್ಕಾ ಆಗಿಬಿಟ್ಟೆ ಹೋಗಿ.